ಹಲೋ ಫ್ರೆಂಡ್ಸ್, ನಾನು BK ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ KA ಡಿಪಾರ್ಟ್ಮೆಂಟಿಂದ SDA FDA ಗ್ರೂಪ್ C ಇನ್ನಿತರ ಪೋಸ್ಟ್ಗಳಿಗೆ ನೋಟಿಫಿಕೇಷನ್ ಆಗಿದೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂತಂದ್ರೆ ಸ್ಟಡಿ ಮಾಡಬೇಕಾಗತ್ತಲ್ಲ. ಓಕೆ, ಅದಕ್ಕೋಸ್ಕರ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ GKಯಲ್ಲಿ ಹಾಗೂ ಸ್ಪೆಸಿಫಿಕ್ ಪೇಪರಲ್ಲಿ. ಪ್ರೀವಿಯಸ್ ಇಯರಲ್ಲಿ ಬಂದಂಥ ಅಂತಂದ್ರೆ ನಾನು 2016ರಿಂದ ತೊಗೊಳತ್ತೀನಿ. 2016ರಲ್ಲಿ ನಡೆದಂತಹ GK ಪೇಪರು ಎಷ್ಟು ಕ್ವಶನ್ಸು ಯಾವ ರೀತಿ ಬಂದವ ಸಂಪೂರ್ಣ ವಿಶ್ಲೇಷಣೆಯನ್ನು ಮಾಡಿ ಹೇಳ್ತಾ ಇರ್ತೀನಿ. ವಿತ್ ಆನ್ಸರು ಕೂಡ ನಿಮಗೆ ಅಲ್ಲೇ ಹೇಳ್ತಾ ಇರ್ತೀನಿ ಕ್ವಶನ್ ಪೇಪರ್ ತೊಗೊಂಡು. ಯಾಕಂತಂದ್ರೆ 15 to 20% ಪ್ರಿವಿಯಸ್ ಇಯರಲ್ಲಿ ಬಂದಂಥ ಕ್ವಶನ್ಗಳು ರಿಪೀಟ್ ಆಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ಅದು ಸಂಬಂಧಿಸಿದ ಕ್ವಶನ್ಗಳು ಬರ್ತಾ ಇರ್ತವೆ. ಓಕೆ, ಅದಕ್ಕೋಸ್ಕರ ನಾನು ಫಸ್ಟ್ ಕ್ಲಾಸಲ್ಲಿ ಏನು ಮಾಡ್ತಾಯಿದ್ದೀನಿ, 2016 GK ಪೇಪರನ್ನು ನೋಡ್ತಾ ಹೋಗೋಣ. ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಗೇನು ಮಾಡೋಣಪ್ಪ ಅಂತಂದ್ರೆ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಓಕೆ, ಕ್ವಶನ್ ನೋಡಿರಿ, ಸಬ್ಜೆಕ್ಟ್ ಕೋಡ್ 93 ಅಂತದ. ಓಕೆ, ಜನರಲ್ ಪೇಪರ್. ಇದು 2016ರಲ್ಲಿ ನಡೆದಂಥದ್ದು. ಓಕೆ, ಗೊತ್ತಿರಲಿ. 2016ರಿಂದ ಇಲ್ಲಿಯವರೆಗೂ ಎಷ್ಟು ನಡೆದಾವಲ್ಲ ಅವನ್ನೆಲ್ಲ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡ್ತಾವ ನಾವು ಡೈಲಿ. ಓಕೆ, ಡನ್. ಅದೇ ರೀತಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಡನ್. ಇಲ್ಲಿ ಇನ್ನೊಂದು ಹೇಳ್ತಾ ಹೋಗ್ತೀನಿ, ಇದು KPSCಯಲ್ಲಿ ನಡೆದಂತಹ ಪ್ರಶ್ನೆಗಳು. ಯಾಕಂತಂದ್ರೆ ಅಲ್ಲಿ ಬರುವಂಥ ಪ್ರಶ್ನೆಗಳು ಸ್ವಲ್ಪ ಚೇಂಜಸ್ ಇರ್ತವೆ. ಮೊದಲಿನಂಗೆ ಹೆಂಗೆ ಬಂದವ ಅವನ್ನೆಲ್ಲ ಎಲ್ಲ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಆದ್ರೆ ಒಂದೇನಪ್ಪ ಅಂತಂದ್ರೆ ಇಲ್ಲಿ ABCD ಅಂತ 4 ಕೋಡ್ಗಳದಾವಲ್ಲ, ಇಲ್ಲಿ ಚೇಂಜಸ್ ಆಗ್ಬೋದು. ಅದೇ ರೀತಿ KEA ಡಿಪಾರ್ಟ್ಮೆಂಟಲ್ಲಿ ಏನಪ್ಪ ಅಂತಂದ್ರೆ ಆಪ್ಷನ್ಗಳು ABCDE ಅಂಥೇಳಿ 5 ಆಪ್ಷನ್ಗಳು ಇರ್ತವೆ. ಗೊತ್ತಾಯ್ತಾ? ಅದೊಂದು ಚೇಂಜಸ್ ಮಾಡ್ಯಾರ, ಅದನ್ನು ಕೂಡ ಹೇಳ್ತಾ. ಡನ್. ಓಕೆ, ಕ್ವಶನ್ಗಳನ್ನು ನೋಡ್ತಾ ಹೋಗೋಣ, ಲೇಟ್ ಮಾಡೋದು ಬೇಡ. 100 ಕ್ವಶನ್ಸ್ ಇರ್ತಾವೆ. ಪಟ್ ಕ್ವಶನ್ನು ಆನ್ಸರ್ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಕ್ವಶನ್. BP ಮಂಡಲ್ 2ನೇ ಹಿಂದುಳಿದ ವರ್ಗಗಳ ಆಯೋಗವು ನೇಮಕವಾಗಿದ್ದು ಮತ್ತು ಅದು ತನ್ನ ವರದಿ ಸಲ್ಲಿಸಿದ್ದು ಯಾವಾಗ? ನೇಮಕವಾಗಿದ್ದು 1979, ವರದಿ ಸಲ್ಲಿಸಿದ್ದು 1980. ಹಿಂದುಳಿದ ವರ್ಗಗಳ ಆಯೋಗಗಳು ಎಷ್ಟು ಅದಾವಲ್ಲ ಅವನ್ನೆಲ್ಲ ನೋಡ್ಕೋಬೇಕು. ಓಕೆ, ಡನ್. ನೆಕ್ಸ್ಟ್, ಈ ಕಡೆ ಕಳಸಾ ಬಂಡೂರಿ ಜಲ ವಿವಾದವು ಯಾವ ರಾಜ್ಯಗಳ ನಡುವೆ ಇದೆ? ಅವಾಗಿನ ಕೇಳಿದಂಥ ಪ್ರಶ್ನೆ ಕರ್ನಾಟಕ ಮತ್ತು ಗೋವಾಗಳ ಮಧ್ಯೆ ಇದೆ. ಓಕೆ, ಡನ್. ನೆಕ್ಸ್ಟ್, ಸುಸ್ಥಿರ ಅಭಿವೃದ್ಧಿ ಪರಿಕಲ್ಪನೆಯು ಡ್ಯಾಶನ್ನು ಆಧರಿಸಿ ರೂಪಿತವಾಗಿದೆ. ಆಪ್ಷನ್ ನಂಬರ್ 2 ಪರಿಸರ ಹಾಗೂ ಅಭಿವೃದ್ಧಿ ಮೇಲಿನ ವಿಶ್ವಸಂಸ್ಥೆಯ ಸಮ್ಮೇಳನ 1992ರಲ್ಲಿ ಅದು ಪರಿಕಲ್ಪನೆ. ನೂಗು ಯೋಜನೆ ಎಲ್ಲಿದೆ ಅಂತಂದ್ರೆ ಅದು ಯಾವ ಒಂದು ಡಿಸ್ಟಿಕ್ ಕೊಟ್ಟಿಲ್ಲ, ಅದು ಎಕ್ಸಾಕ್ಟ್ ಹಳ್ಳಿ ಕೊಟ್ಟಾರ. ಏನಪ್ಪ, ಬೀರ್ವಾಲ್ ಹಳ್ಳಿ ಅಂತೇಳಿ. ಇದು ಎಲ್ಲಿದೆ ಅಂತೇಳಿ ಕಾಮೆಂಟ್ ಮಾಡಿರಿ. ಡನ್. ನೆಕ್ಸ್ಟು, ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮವು ಯಾವ ವರ್ಷದಿಂದ ಪ್ರಾರಂಭವಾಯಿತು ಅಂತಂದ್ರೆ 1971ರಿಂದ ಆರಂಭವಾಯಿತು. ನೆಕ್ಸ್ಟು, ಕೇಂದ್ರೀಯ ಶೇಖರಣಾ ಮಳಿಗೆ ನಿಗಮವು ಸ್ಥಾಪನೆಯಾದ ದಿನಾಂಕ ಅಂತಂದ್ರೆ ಮಾರ್ಚ್ 2, 1957ರಲ್ಲಿ ಸ್ಥಾಪನೆಯಾಗಿದ್ದು. ಕರ್ನಾಟಕದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತೇಳಿ NH13. ಎಲ್ಲಿ ಇದು ನಮ್ಮ ಕರ್ನಾಟಕದಲ್ಲಿ ಎಲ್ಲಿಂದ ಎಲ್ಲಿಯವರೆಗೆ ಅಂತಲೂ ಕ್ವಶನ್ ಆಗಿದೆ. ಅದನ್ನು ನೀವು ಕಮೆಂಟ್ ಮುಖಾಂತರ ಹೇಳಿರಿ, ಎಲ್ಲಿಂದ ಎಲ್ಲಿಯವರೆಗೂ ಅಂತ ಹೇಳಿದರೆ. ಓಕೆ, ನೆಕ್ಸ್ಟು, ಈ ಮುಂದಿನ ಯಾವ ನಿಯತಕಾಲಿಕ ಗಾಳಿಯು ಸಮುದ್ರದಿಂದ ಭೂಮಿಯ ಕಡೆಗೆ ಬೀಸಿ ಬೇಸಿಗೆ ಮುಂಗಾರನ್ನು ಉಂಟು ಮಾಡುತ್ತದೆ? ನೈಋತ್ಯ ಮಾನ್ಸೂನ್, ನೈಋತ್ಯ ಗಾಳಿ. ಓಕೆ, ಹೊಸ ಅಂದಾಜುಗಳ ಪ್ರಕಾರ ಕರ್ನಾಟಕದ ತರಗತಿ 1ರಿಂದ 10ನೇವರೆಗೆ ಎಲ್ಲ ವರ್ಗಗಳ ವಿದ್ಯಾರ್ಥಿಗಳಿಗೆ ಶಾಲೆ ತೊರೆಯುವ ಸಂಖ್ಯಾತರವು 2009-10. ಇದು ಆವಾಗಿನ ಕ್ವಶನು, ಇದು ಬೇಕಾಗಿಲ್ಲ, ಆವಾಗಿನ ಕರೆಂಟ್ ಅಫೇರ್ಸ್ ಕೇಳಿದ್ದು. ಓಕೆ, ಡನ್. ಇವಾಗಿನ ಕರೆಂಟ್ ಅಫೇರ್ಸು ಕೂಡ ಕ್ಲಾಸನ್ನು ಮಾಡಿದ್ದೀನಿ, ಜುಲೈವರೆಗೂ ಮಾಡಿದ್ದೀನಿ, ಆಗಸ್ಟ್. ಓಕೆ, ಈಗ ಮುಂದಿನ ತಿಂಗಳು ಕಂಟಿನ್ಯೂ ಮಾಡ್ತೀನಿ. ವೆರಿ ವೆರಿ ಇಂಪಾರ್ಟೆಂಟು ಅವು ಕೂಡ. ನೆಕ್ಸ್ಟ್, ಹೆಲಿಯೋಫೈಟ್ಗಳು ಸಸ್ಯಗಳ ಸಮೂಹವಾಗಿ ಡ್ಯಾಶ್ ಪೂರ್ಣ ಸೌರ ಬೆಳಕಿನಲ್ಲಿ ಅತ್ಯುತ್ತಮವಾದ ಕಾರ್ಯ ಮಾಡುತ್ತವೆ.
ಭೂಮಿಯ ಮೇಲೆ ಡ್ಯಾಶ್ ಕಿಲೋಮೀಟರ್ವರೆಗೆ ಹವಾಗೋಳವು ವಿಸ್ತರಣೆಯಾಗಿದೆ. ಎಲ್ಲಿವರೆಗೆ? 8ರಿಂದ 12 ಕಿಲೋಮೀಟರ್ವರೆಗೆ ಹವಾಗೋಳವು ವಿಸ್ತರಣೆಯಾಗಿದೆ. ಹೌದಾ? ಓಕೆ, ನೆಕ್ಸ್ಟ್ ನೋಡ್ರಿ. ಹವಾಗೋಳದಲ್ಲಿನ ವಾಯುಭಾರದ ಎತ್ತರ ಹೆಚ್ಚಿದಂತೆಲ್ಲ ಡ್ಯಾಶ್ ಅಂದ್ರೆ ಹೆಚ್ಚಿದಂತೆಲ್ಲ ಅಲ್ಲಿ ಏನಾಗತ್ತೆ ರೀ, ವಾಯುಭಾರವು ಎತ್ತರದ ಹೆಚ್ಚಿದಂತೆಲ್ಲ ಹವಾಗೋಳದಲ್ಲಿನ ಕಡಿಮೆಯಾಗುವುದು. ಓಜೋನ್ ಪದರವು ಇರುವುದು ಎಲ್ಲದರಿ? ಓಜೋನ್ ಪದರ ಎಲ್ಲದ? ಹವಾಗೋಳ ಅಥವಾ ಮಧ್ಯಮಂಡಲ, ಉಷ್ಣಮಂಡಲ, ಹೊರಮಂಡಲ. ಎಲ್ಲಿ? ಹವಾಮಂಡಲ, ಹವಾಗೋಳದಲ್ಲಿ. ಓಕೆ, ನೆಕ್ಸ್ಟು, ಕೆಳಗಿನವುಗಳಲ್ಲಿ ಯಾವ ನದಿಗಳು ಮುಖ್ಯವಾಗಿ ಪಶ್ಚಿಮಕ್ಕೆ ಹರಿಯುತ್ತವೆ? ಪಶ್ಚಿಮಕ್ಕೆ, ಪೂರ್ವಕ್ಕೆ ಹರಿಯುವಂಥ ನದಿಗಳು ಗೊತ್ತಿರಲಿ, ಭಾಳಷ್ಟು ಇಂಪಾರ್ಟೆಂಟ್, ಭಾಳ ಸಲ ಕೇಳ್ಯಾರ. ಕಾಳಿ, ನೇತ್ರಾವತಿ, ಅಘುನಾಶಿನಿ, ಶರಾವತಿ, ಇವು ಎಲ್ಲವೂ ಏನಪ್ಪ ನಮ್ಮ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು. ನೆಕ್ಸ್ಟು 16, ಈ ಕೆಳಗಿನವುಗಳಲ್ಲಿ ಯಾವುದು 91ನೇ ತಿದ್ದುಪಡಿ ಸ್ಥಿರೀಕರಿಸಿದೆ? ಅಂದರೆ ಸಂವಿಧಾನದ 91ನೇ ತಿದ್ದುಪಡಿ ಯಾವುದು ಇದನ್ನು ಅನ್ವಯಿಸುತ್ತದೆ ಅಂತ ಕೇಳ್ಯಾರ. ಯಾವುದಪ್ಪ ಅಂತಂದ್ರೆ ಫಸ್ಟು, ಸೆಕೆಂಡು. ಪ್ರಧಾನಮಂತ್ರಿ ಅವರನ್ನು ಒಳಗೊಂಡಂತೆ ಕೇಂದ್ರ ಮಂಡಲದಲ್ಲಿ ಗಾತ್ರವು ಲೋಕಸಭೆಯ ಗಾತ್ರ 15% ಮೀರಬಾರದು. ವೆರಿ ಇಂಪಾರ್ಟೆಂಟ್. ಇದು ಒಂದು ಕ್ವಶನ್ ಆಗಿತ್ತು ಕೆಲವೊಂದು ಕಡೆ. ಓಕೆ, ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ರಾಜ್ಯ ಮಂತ್ರಿಮಂಡಲ, ವಿಧಾನಸಭೆಯ ಅದು ಕೂಡ 15% ಮೀರಬಾರದು. ಓಕೆ, ಎರಡು ಕಡೆ ಡನ್. ಓಕೆ, ನೆಕ್ಸ್ಟು, ಭಾರತದಲ್ಲಿ ಚುನಾವಣೆಗಳಲ್ಲಿ ಅನುಸರಿಸುವ ಮತದಾರ ವ್ಯವಸ್ಥೆಗಳೆಂದರೆ ಯಾವುದು? ಬಿಡಿಯಾದ ವರ್ಗಾಯಿಸಲಾಗುವ ಮತದ ಮಾರ್ಗದ ಮೂಲಕ ಸೂಕ್ತ ಪ್ರಮಾಣಬದ್ಧ ಪ್ರಾತಿನಿಧ್ಯ, ಸಾರ್ವತ್ರಿಕ ವಯಸ್ಕ ಮತದಾನ ಹಕ್ಕು ಆಧರಿಸಿ ನೇರ ಚುನಾವಣೆಗಳು. ಎರಡು ಕೂಡ ಮಾಡ್ತಾರೆ. ನೆಕ್ಸ್ಟು ಈ ಕಡೆ ನೋಡಿ, ಹಣಕಾಸು ಆಯೋಗವು ನಿರ್ಧರಿಸುವುದು. ಹಣಕಾಸು ಆಯೋಗ ಏನು ನಿರ್ಧಾರ ಮಾಡುತ್ತಪ್ಪ ಅಂತಂದ್ರೆ, ರಾಜ್ಯ ಸರ್ಕಾರ, ಸ್ಥಳೀಯ ಸರ್ಕಾರಗಳ ಮಧ್ಯೆ ರಾಜ್ಯ ತೆರಿಗೆ ಆದಾಯದ ಮಾದರಿ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಸಹಾಯಧನವನ್ನು ಮಾಡುತ್ತಾ. ಓಕೆ, ಡನ್. ನೆಕ್ಸ್ಟ್, ಭಾರತೀಯ ಚುನಾವಣಾ ಆಯೋಗವು ಕಾಲಕಾಲಿಕ ಚುನಾವಣೆಗಳನ್ನು ಇವುಗಳಿಗಾಗಿ ನಡೆಸುವುದು. ಯಾವುದಕ್ಕೆ ಕಾಲಕಾಲಕ್ಕೆ ಚುನಾವಣೆಗಳನ್ನು ನಡೆಸುತ್ತೆ ಅಂತಂದ್ರೆ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಕಚೇರಿಗಳು, ಪಾರ್ಲಿಮೆಂಟ್, 2 ಸದನಗಳು, ರಾಜ್ಯ ಶಾಸಕಾಂಗ, ಭಾರತೀಯ ಚುನಾವಣೆ. ಅದೇ ರೀತಿ ಈ 1 ಇಯರ್ ಐತಲ್ಲ, ಎಲ್ಲ ನಗರ ಮತ್ತು ಗ್ರಾಮೀಣ ಸ್ಥಳೀಯಕ್ಕೆ ಇದಕ್ಕೆ ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತೆ. ಇದು ಗೊತ್ತಿರಲಿ. ಓಕೆ, ನೆಕ್ಸ್ಟು, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಬಗ್ಗೆ ಯಾವುದು ಸರಿಯಾಗಿದೆ? ಇದು 1993ರಲ್ಲಿ ಸ್ಥಾಪನೆಯಾಗಿದೆ. ಶಾಸನೋಕ್ತ ಸಂಸ್ಥೆ. ಹೌದು, ಎಸ್. ರಾಷ್ಟ್ರದಲ್ಲಿ ಮಾನವ ಹಕ್ಕುಗಳ ಕಾವಲುಗಾರ. ಇದರ ಅಧ್ಯಕ್ಷ ಸದಸ್ಯರ ಇಲ್ಲ, ಇದಂತೂ ಇಲ್ಲ. ನೆಕ್ಸ್ಟ್, ಇದು 8 ವರ್ಷಗಳಂತೂ ಇಲ್ಲೇ ಇಲ್ಲ. ಓಕೆ, ಡನ್. 1 ಮತ್ತು 2 ಮಾತ್ರ ಸರಿಯಾಗಿದೆ. ಡನ್. ಓಕೆ, ಇಲ್ಲಿ ಅಧ್ಯಕ್ಷರದು ಅವ್ರದ್ದು 5 ವರ್ಷ ಅಥವಾ 60 ವರ್ಷ. ಓಕೆ, ಡನ್. ನೆಕ್ಸ್ಟು, ಭಾರತ ಸರ್ಕಾರವು ಪಥ ಮತ್ತು ಮಾರ್ಗ ಮುಂಗಡವನ್ನು ಇವರಿಂದ ಪಡೆಯದಿದೆ. ಯಾರಿಂದ? ಭಾರತೀಯ ರಿಸರ್ವ್ ಬ್ಯಾಂಕ್. ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಎರವಲು ನೀಡುವ ದರವನ್ನು ಹೀಗೆಂದು ಕರೆಯುವರಿ, ಹಿಮ್ಮುಖ ರಿಪೋ ದರ ಅಂತ ಕರೀತಾರೆ ರೀ. ಭಾಳಷ್ಟು ಇಂಪಾರ್ಟೆಂಟ್. ಎಕನಾಮಿಕ್ಸ್ ಪ್ರಕಾರ ಭಾಳಷ್ಟು ಈ ಥರ ಕ್ವಶನ್ಸ್ ಬಂದೇ ಬರ್ತವೆ. ಡನ್. ಓಕೆ, ಆದ್ಯತಾ ವಲಯ ಮುಂಗಡಗಳ ಮೇರೆಗೆ ಆದ್ಯತಾ ವಲಯಗಳಿಗೆ ಯಾವ ಶೇಕಡಾವಾರಿನಂತೆ ಗೃಹಕೃತ್ಯ ಬ್ಯಾಂಕುಗಳ ನಿವ್ವಳ ಸಾಲವನ್ನು ಒದಗಿಸಲಾಗುತ್ತದೆ? 40%. ಓಕೆ, ಡನ್. ನೆಕ್ಸ್ಟು, ಭಾರತದ ಸಂಧಾನ ಪಾವತಿ ಬಾಕಿಯ ಚಾಲ್ತಿ ಅಕೌಂಟ್ನಲ್ಲಿ ಈ ಕೆಳಗಿನ ಯಾವ ಅಂಶಗಳು ಸೇರ್ಪಡೆಯಾಗಿಲ್ಲ? ಅಲ್ಪಾವಧಿ ವಾಣಿಜ್ಯಾತ್ಮಕ ಎರವಲು ಇದು ಸೇರ್ಪಡೆಯಾಗಿಲ್ಲ. ಆಂಶಿಕವಲ್ಲದ ಆಗೈತೆ. ಸೇವೆಗಳು, ವರ್ಗಾಯಿತ ಪಾವತಿಗಳು, ಬಂಡವಾಳ ಇವೆಲ್ಲ ಆಗ್ಯಾವ, ಅದಾಗಿಲ್ಲ. NIMZ ನಿಮ್ಸ್ ಎಂದರೇನು? ರಾಷ್ಟ್ರೀಯ ಬಂಡವಾಳ ಮತ್ತು ತಯಾರಿಕಾ ವಲಯಗಳು. ಓಕೆ, ನೆಕ್ಸ್ಟು,
ಈ ಕೆಳಗಿನ ಯಾವ ಸಂವಿಧಾನದ ತಿದ್ದುಪಡಿಯು ಸರಕು ಸೇವೆಗಳ ತೆರಿಗೆ GST ಭಾಳಷ್ಟು ಇಂಪಾರ್ಟೆಂಟ್. ತಿದ್ದುಪಡಿಗಳು ಎಷ್ಟಾಗ್ಯಾವ ಇಲ್ಲಿವರೆಗೂ ಎಷ್ಟಾಗ್ಯಾವ ಅವುಗಳೆಲ್ಲ ಗೊತ್ತಿರಬೇಕು. 101, 102, 103 ಇವೆಲ್ಲ ಇಲ್ಲಿದಿಂದ ಎಲ್ಲ ಗೊತ್ತಿರಬೇಕು. ಅದ್ರ ಮೇಲಿನೂ ಕೆಲವು ಸೆಲೆಕ್ಟ್ ಅದ, ಅವನು ಕೂಡ ಸಪ್ರೇಟಾಗಿ ಮಾಡ್ತೀನಿ. ಓಕೆ, ಡನ್. ಯಾವ ಅವಕಾಶವನ್ನು ಕಲ್ಪಿಸಿ ಅಂತಂದಾಗ 2014 122ನೇ ತಿದ್ದುಪಡಿ. ಓಕೆ, ನೆಕ್ಸ್ಟ್ ಕರ್ನಾಟಕದ 14 ನೀತಿ ಎಂದರೇನು? ಇಲ್ಲಿ ಕರ್ನಾಟಕದ I4 ನೀತಿ ಎಂದರೇನು ಅಂತಂದ್ರೆ ಮಾಹಿತಿ ಯಾವ್ಯಾವ ನಾಲ್ಕದಾವ ನೋಡಿ. ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳು, ನಾವೀನ್ಯ ಮತ್ತು ಉತ್ತೇಜನ ನೀತಿ ಅಂತಂದ್ರೆ ಎಷ್ಟು ಬಂದು ರೀ? ಟೋಟಲ್ ಇವು 4. ಓಕೆ, ಡನ್. ನೆಕ್ಸ್ಟ್, ಯಾವ ಮಾನದಂಡದ ಮೇರೆಗೆ ಸ್ಮಾರ್ಟ್ ನಗರಗಳ ನಿಯೋಜನಾ ಅಡಿ ಸಂಭಾವ್ಯ ಸ್ಮಾರ್ಟ್ ನಗರಗಳನ್ನು ಗುರುತಿಸಲಾಗಿದೆ? ರಾಜ್ಯದಲ್ಲಿನ ನಗರ ಜನಸಂಖ್ಯೆ ಮತ್ತು ರಾಜ್ಯದಲ್ಲಿನ ಶಾಸನೋಕ್ತ ನಗರಗಳ ಸಂಖ್ಯೆಗೆ ಸಮಾನ ತೂಕ ಮೌಲ್ಯಗಳನ್ನು ನೀಡುವುದು. ಇದರ ಮೇಲೆ ಅವುಗಳನ್ನ ಆಯ್ಕೆ ಮಾಡಿ. ವಿವಿಧ ರಾಷ್ಟ್ರಗಳ ನಡುವಣ ಆರ್ಥಿಕ ಐಕ್ಯತಾ ಪ್ರಕ್ರಿಯೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಅನುಕ್ರಮಣಿಕೆ? ಇದು ನೋಡ್ರಿ, ಮುಕ್ತ ವ್ಯಾಪಾರ ಕ್ಷೇತ್ರ, ಸುಂಕ ಒಕ್ಕೂಟ, ಸಾಮಾನ್ಯ ಮಾರುಕಟ್ಟೆ, ಆರ್ಥಿಕ ಒಕ್ಕೂಟ, ಇವುಗಳ ಮೇಲೆ ಅದು ಅನುಕ್ರಮವಾಗಿ ಅದ ಅಂಥೇಳಿ. ಓಕೆ, ಡನ್. ನೆಕ್ಸ್ಟ್, ಕೆಳಕಣದಲ್ಲಿ ಯಾವುದು 14ನೇ ಹಣಕಾಸು ಆಯೋಗ ಪ್ರಮುಖ ಶಿಫಾರಸು ಆಗಿದೆ? 14ನೇ ಹಣಕಾಸು ಆಯೋಗ ಈಗ ಎಷ್ಟನೇದದ ರೀ? ಅದು ಯಾಕಂತಂದ್ರೆ ಹಣಕಾಸು ಆಯೋಗಗಳು ಪ್ರತಿ ವರ್ಷದಂತೆ ಅವು ಚೇಂಜ್ ಆಗ್ತಾ, ಅಂದ್ರೆ 5 ವರ್ಷಗಳಿಗೊಮ್ಮೆ ಅವು ಮಾಡ್ತಿರ್ತಾರೆ. ಸೊ ಅವುಗಳ ಬಗ್ಗೆ ಎಲ್ಲ ಗೊತ್ತು. ಅದರ ಅಧ್ಯಕ್ಷರು ಯಾರಾಗಿರ್ತಾರೆ, ಅಲ್ಲಿ ಮೇನ್ ಏನು ತೀರ್ಪುಗಳನ್ನು ತಗೊಂಡಿರ್ತಾರೆ ಅವುಗಳನ್ನೆಲ್ಲ ನೋಡಬೇಕು. ಓಕೆ, ಕೇಂದ್ರ ವಿಭಾಗೀಯ ಮಟ್ಟದಲ್ಲಿ ಪೂಲ್ ಆವಾಗಿಂದ 14ರಾಗಿಂದಿದು. ಓಕೆ, 42ಕ್ಕೆ ಏರಿಸಿದೆ ಅಂತ ಹೇಳ್ಯಾರ. ಓಕೆ, ಈಗಿಂದ ಏನೈತಲ್ಲ ಅದ್ರ ಪ್ರಕಾರ ನೋಡಬೇಕು. ಡನ್. ಕರೆಂಟ್ ಅಫೇರ್ಸ್. ಈಗ ನೆಕ್ಸ್ಟ್ ಇಲ್ಲಿ ಒಂದು ಕ್ವಶನ್ ಅದ, ಏನದ ರೀ? ಕೆಳಗಿನವುಗಳಲ್ಲಿ ಯಾವುದು ನೀತಿ ಆಯೋಗದ ಅರ್ಥವನ್ನು ಸೂಚಿಸುತ್ತದೆ? ನೀತಿ ಆಯೋಗದ ಅರ್ಥವನ್ನು ಯಾವುದು ಸೂಚಿಸುತ್ತದೆ ಅಂತ ಕೇಳ್ಯಾರ ಅಂತಂದ್ರೆ ಇದರೊಳಗೆ 4 ಆಪ್ಷನ್ ಅದಾವ. ಯಾವ್ಯಾವ ಸೂಚಿಸ್ತೈತೆ ಅಂತಂದ್ರೆ ನೋಡ್ರಿ, ಭಾರತದ ಪರಿವರ್ತನೆ ಕಾಳಜಿ ನೀತಿ ರೂಪಿಸುವಲ್ಲಿ ಅಧಿಕಾರ ಜನರಿಗೆ ಒಂದು ಪಡೆದಿರುವ ಜನರ ಗುಂಪು, ಸಾಮಾಜಿಕ ಮತ್ತು ಆರ್ಥಿಕ ವಿವಾದಗಳಲ್ಲಿ ಸರ್ಕಾರಕ್ಕೆ ಸಹಾಯ ಮಾಡುವ ಒಂದು ಆಯೋಗ. ಕರೆಕ್ಟ್ ಅದ. ವಿಷಯ ತಜ್ಞರೊಂದಿಗೆ ಚಿಂತಕರ ಚಾವಡಿಗಳು ಒಂದು ಸಂಸ್ಥೆ. ಚಿಂತಕರ ಚಾವಡಿ ಅಂತಾರೆ ಇದಕ್ಕೆ, ಅದು ಗೊತ್ತಿರಲಿ. ಎಲ್ಲರಿಗೂ ಒಂದೇ ಮಾಪನ ಇರಂಗಿಲ್ಲ. ಓಕೆ, 1, 2, 3 ಮಾತ್ರ ಸರಿಯಾಗಿದೆ. ಓಕೆ, ಡನ್. ನೆಕ್ಸ್ಟ್ 32ನೇ ಪ್ರಶ್ನೆ ಏನದ ಈ ಕಡೆ? 33. ಕಾಮನ್ವೆಲ್ತ್ನಲ್ಲಿ ಆಯ್ಕೆಗೊಂಡ ಮೊದಲ ಮಹಿಳಾ ಸೆಕ್ರೆಟರಿ ಜನರಲ್ ಯಾರು? ಸ್ಕಾಟ್ಲ್ಯಾಂಡ್. ಮೊದಲ ಕಾಮನ್ವೆಲ್ತ್ ಬಗ್ಗೆ ಯಾವಾಗ ನಡೀತಾ, ಎಷ್ಟು ವರ್ಷಗಳಿಗೊಮ್ಮೆ ನಡೀತಾ? 4 ವರ್ಷ. ಲಾಸ್ಟ್ ಟೈಮ್ ಎಲ್ಲಿ ನಡೀತು, ಅಲ್ಲಿ ನಮ್ಮ ಭಾರತದ ಎಷ್ಟು ಪದಕಗಳು ಬಂದು, ಅದು ಕೂಡ ನೆನಪಿಡುವಂಥದ್ದು. ಓಕೆ, ನೆಕ್ಸ್ಟ್ ಇದು ಹೊಂದಿಸಿ ಬರೆಯದ. ನಗಿಸುವ ಅನಿಲು ಅಂತ ಯಾವುದಕ್ಕಂತೀವಿ? ನೈಟ್ರಸ್ ಆಕ್ಸೈಡ್ ಅಂತೀವಿ. ಶ್ರೇಷ್ಠ ಅನಿಲ ಯಾವುದು? ಹೀಲಿಯಂ. ನೆಕ್ಸ್ಟು ನೈಸರ್ಗಿಕ ಅನಿಲ ಯಾವುದು? ಮೀಥೇನ್, ಹೌದಿಲ್ಲ? ನೆಕ್ಸ್ಟು ಹ್ಯಾಲೋಜನ್ ಯಾವುದು? ಫ್ಲೋರಿನ್. ಹೊಂದಿಸಿ ಭಾಳಷ್ಟು ಇಂಪಾರ್ಟೆಂಟು. ಓಕೆ, ನೆಕ್ಸ್ಟು 35. ಕರ್ನಾಟಕ ಸರ್ಕಾರವು ಈ ಕೆಳಗಿನ ಐತಿಹಾಸಿಕ ಸ್ಥಳಗಳಲ್ಲಿ ಯಾವುದನ್ನು ಹಂಪಿಯ ಪರಂಪರೆಯ ಸೋದರ ಪ್ರದೇಶವೆಂದು ಗುರುತಿಸಿದೆ? ಪೇರು, ಮಚುಪಿಚ್ಚು, ಪೇರು. ಇವುದನ್ನು ಕರ್ನಾಟಕ ಸರ್ಕಾರ ಐತಿಹಾಸಿಕ ಸ್ಥಳದಲ್ಲಿ ಹಂಪಿಯ ಪರಂಪರೆಯ ಸೋದರ ಅಂತೇಳಿ ಮಾಡಿದೆ. ನೆಕ್ಸ್ಟ್ ನೋಡ್ರಿ, 1857ರಲ್ಲಿ ಕಲ್ಕತ್ತಾ, ಮುಂಬೈ ಮತ್ತು ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾಲಯಗಳ ಪ್ರಾರಂಭಕ್ಕೆ ಆಧಾರ ಯಾವುದಾಗಿತ್ತು ಅಂತಂದ್ರೆ ವುಡ್ಸ್ ಡಿಸ್ಪಾಚ್
ಇದು ಅದಕ್ಕೆ ಕಾರಣವಾಗಿತ್ತು ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಬಂದು. ನೆಕ್ಸ್ಟು ಅಕ್ಕೈ ಪದ್ಮಶಾಲಿಯವರಿಗೆ 2015 ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿದ್ದು ಈ ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರಗಳ ಅವಾಗಿಂದ ಕೇಳ್ಯಾರರು. ಅಂದ್ರೆ ಈಗ ರಾಜ್ಯೋತ್ಸವ ಅಂತಂದ್ರೆ ಇನ್ನೂ ಒಂದು 15 ದಿನಗಳ ಕಾಲ ನಮ್ಮ ಹೊಸ ಇದು 2025ರಲ್ಲಿ ನಡೆಯುತ್ತೆ. 2024ರಲ್ಲಿ 23ರಲ್ಲಿ 2 ವರ್ಷಗಳದ್ದು ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಯಾರು ಕರ್ನಾಟಕದಲ್ಲಿ ನೋಡ್ಕೋಬೇಕಾಗುತ್ತೆ. ಸ್ವಲ್ಪ ಮೇಲ್ಮೇಲೆ ಇಂಪಾರ್ಟೆಂಟ್ ಪರ್ಸನ್ಗಳನ್ನು ನೋಡ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟು INA ಸ್ಥಾಪಿಸಲ್ಪಟ್ಟ ಸ್ವತಂತ್ರ ಭಾರತದ ತಾತ್ಕಾಲಿಕ ಸರ್ಕಾರ ರಾಷ್ಟ್ರಗೀತೆ ಕೊಮಿತರಣ ಅಂದ್ರೆ ಅದು ರಾಷ್ಟ್ರಗೀತೆ ಯಾವುದು ಅಂತಂದ್ರೆ ಸಬ್ಸುಕ್ ಚೈನ್ ಇದು ಒಂದು INAದು ಸ್ಥಾಪಿಸಲ್ಪಟ್ಟ ಭಾರತ ತಾತ್ಕಾಲಿಕ ಸರ್ಕಾರ ರಾಷ್ಟ್ರಗೀತೆ. ಓಕೆ, ನೆಕ್ಸ್ಟು ಇಲ್ಲಿ ಬರೆದಂತಹ ಬುಕ್ಸ್ಗಳು ಹಾಗೆ ಆಥರ್ಗಳನ್ನು ಕೊಟ್ಟಿದ್ದಾರೆ. ಹೆಸರು ಸಂಜ್ಞೆಗಳು, ಪರಿಸರ ಶಾಸ್ತ್ರ ಬೆಳವಣಿಗೆ ಮತ್ತು ಭಾರತದಲ್ಲಿನ ಪ್ರಜಾಪ್ರಭುತ್ವ. ಇದನ್ನು ಬರೆದವರು ಜಯರಾಮ್ ಅವರು ಬರೆದಂಥದ್ದು. ಓಕೆ, ನೆಕ್ಸ್ಟು ಕಾಶ್ಮೀರ್ ವಾಜಪೇಯಿ ವರ್ಷ. ಇದನ್ನು ಬರೆದವರು ಯಾರಂತಂದ್ರೆ ದುಲಾತ್. ನೆಕ್ಸ್ಟು ಕಾಶಿಕಾ ಅಸ್ಸಿ. ಇದನ್ನು ಬರೋರು ಕಾಶಿನಾಥ್ ಸಿಂಗ್. ನೆಕ್ಸ್ಟು ಲಾಸ್ಟ್ ಒನ್ನು ಸ್ಲೀಪಿಂಗ್ ಆನ್ ಜುಪಿಟರ್ ಅಂದರೆ ಅನುರಾಧ ರಾಯ್ ಅವರು ಬರೆದಂಥದ್ದು. ಓಕೆ, ಡನ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೂಡ ಕೆಳಗಡೆ ಕೂಡ ಒಂದು ಹೊಂದಿಸಿ ಬರೆಯದ ಏನದ ದೀರ್ಘಾವಧಿ ಯೋಜನೆ ಯಾವುದು? ಅನಿವಾರ್ಯ ಇದ್ದಾಗ ಅದು ದೀರ್ಘಾವಧಿ ಯೋಜನೆ. ನೆಕ್ಸ್ಟು ಸಾರ್ವಜನಿಕ ವಲಯ ಯೋಜನೆ ಅಂತಂದ್ರೆ ಇದು ಪರಿದೃಶ್ಯ ಕೋನ ಯೋಜನೆ. ಖಾಸಗಿ ವಲಯ ಯೋಜನೆ ಅಂತಂದ್ರೆ ಇದು ಸೂಚ್ಯಕ ಯೋಜನೆ. ನಗರ ಯೋಜನೆ ಅಂತಂದರೆ ಇದು ಸ್ಥಾನಿಕ ಯೋಜನೆ. ಓಕೆ, ಡನ್. ಇಲ್ಲಿ ಒಂದು ನೆಕ್ಸ್ಟು ಭಾರತ ಸಂವಿಧಾನದ ಕಲಮು 356 ಅಡಿ ಇರುವ ತುರ್ತು ಪರಿಸ್ಥಿತಿ ಅವಕಾಶಗಳು ಇದರಿಂದ ಪ್ರಭಾವಿತಗೊಂಡಿವೆ. ಯಾವುದು? ಮಿಮರ್ ಸಂವಿಧಾನದಿಂದ ಇದು ಒಂದು ಪ್ರಭಾವಗೊಂಡಿದೆ. ಯಾವ್ಯಾವ ತುರ್ತು ಪರಿಸ್ಥಿತಿಗಳು 3 ಅದಾವ ಅವುಗಳನ್ನೆಲ್ಲ ನೋಡ್ಕೋರಿ. ಯಾವಾಗ ಜಾರಿಗೆ ತಂದರು, ಫಸ್ಟ್ ಎಲ್ಲಿ ತಂದರು. ಡನ್. ಓಕೆ, ನೆಕ್ಸ್ಟು ಇಲ್ಲಿ ಕೆಳಗಡೆ ಇನ್ನೊಂದು ಅದ ನೋಡ್ರಿ. ಇದು ಆವಾಗಿಂದು ಬಜೆಟ್ ಅದ 2003 ಮುಖ್ಯ ಅಲ್ಲದ್ದು ಯಾವುದು ಆವಾಗಿಂದ ಬೇಡ ನಮಗೆ. ಓಕೆ, ನೆಕ್ಸ್ಟ್ 43 ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಸಂತುಲಿತ ಪ್ರಾದೇಶಿಕ ಅಭಿವೃದ್ಧಿಗೆ ಒತ್ತು ನೀಡಿ ಯೋಜನಾ ಕಾರ್ಯದ ಪ್ರಧಾನ ಅಂಶವಾಗಿಸಿ ಯೋಜನಾ ದಾಖಲೆಯಲ್ಲಿ ಒಂದು ಇಡೀ ಅಧ್ಯಾಯವನ್ನು ಮೀಸಲಾಗಿರಿಸಲಾಯಿತು? ಯಾವುದಂತಂದ್ರೆ 3ನೇ ಪಂಚವಾರ್ಷಿಕ ಯೋಜನೆಯಡಿ ಮೀಸಲಾಗಿತ್ತು. ಓಕೆ, ಡನ್. ಜನಸಂಖ್ಯೆ ಹಾಗೂ ವಿಸ್ತೀರ್ಣವನ್ನು ಗಮನಿಸಿದಾಗ 3ನೇ ಅತಿ ದೊಡ್ಡ ರಾಷ್ಟ್ರ ಯಾವುದು? ಬ್ರೆಜಿಲ್. ನಮ್ಮ ಭಾರತ ಎಷ್ಟನೇ ಸ್ಥಾನದಾಗದ ಅಂತಂದ್ರೆ 7ನೇ ಸ್ಥಾನ, ಗೊತ್ತಿರಲಿ. ಓಕೆ, ಡನ್. ರಾಷ್ಟ್ರೀಯ ಅಭಿವೃದ್ಧಿ ಬ್ಯಾಂಕ್ ಮುನ್ನಿನ ಹೆಸರು ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್ ಅಂತ. ಓಕೆ, NDB. ಅಲ್ಲಿ ಎಷ್ಟು ಸದಸ್ಯರದಾರ ಅವುಗಳು ಗೊತ್ತಿರಬೇಕು, ಅಪ್ಡೇಟೆಡ್. ನೆಕ್ಸ್ಟು ಕಾಶ್ಮೀರ ಕಣಿವೆ ಈ ಎರಡರ ನಡುವೆ ಇದೆ. ಪೀರ್ ಪಂಜಾರ್ ಮತ್ತು ಜಾಸ್ಕರ್ ಬೆಟ್ಟಗಳ ನಡುವೆ ಇದು ಕಾಶ್ಮೀರ ಕಣಿವೆ ಇದೆ. ನೆಕ್ಸ್ಟು ಪರಿಸರ ಅರಣ್ಯ ಮತ್ತು ಹವಾಮಾನ ಪರಿವರ್ತನೆ ಸಚಿವಾಲಯವು ಗಾಢ ಸಂರಕ್ಷಣೆ ಮತ್ತು ನಿರ್ವಹಣೆ ಆಯ್ದುಕೊಂಡ ಹವಳದ ದಿಬ್ಬಗಳಾವವು? ನೋಡಿರಿ, ಹವಳದ ದಿಬ್ಬಗಳು ಯಾವ್ಯಾವ? ಈಗಾಗಲೇ ಪರಿಸರ ಸಚಿವಾಲಯದಿಂದ ಆಯ್ಕೆ ಮಾಡಲಾಗಿದ್ದು ಯಾವುದು? ಮನ್ನಾರ್ ಕೊಲ್ಲಿ, ಕೊಚ್ಚಿನ್ ಕೊಲ್ಲಿ, ನೆಕ್ಸ್ಟು ಅಂಡಮಾನ್ ನಿಕೋಬಾರ್. ಗೋವಾದಾಗ ಎಲ್ಲಿ ಇಲ್ಲ, ಅಲ್ಲಿ ಗೋವಾ ಇಲ್ಲ. ಓಕೆ, ನೆಕ್ಸ್ಟ್ 1, 2, 3 ಮಾತ್ರ. ಯಾವ ಸಮುದ್ರ ಬಂದರವು ಭಾರತ ನೈಸರ್ಗಿಕ ಬಂದರು ಅಂತ ಮಾಡಿದಾರ? ಪಾರಾದೀಪನ್ನ ಮಾಡಿದಾರ. ಓಕೆ, ನೆಕ್ಸ್ಟ್ ಭಾರತ ದ್ವೀಪದ ಪೈಕಿ ಜ್ವಾಲಾಮುಖಿಯ ಮೊದಲು ಹೊಂದಿರುವುದು ಯಾವುದು ಅಂದ್ರೆ ಬ್ಯಾರನ್ ದ್ವೀಪ. ಇದು ಜ್ವಾಲಾಮುಖಿಯನ್ನು ಹೊಂದಿತ್ತು. 2001-2011 ಜನಗಣತಿಯ ಪ್ರಕಾರ
ಬಂದ ಹಾಗೆ ಯಾವ ರಾಜ್ಯವು ಜನಸಂಖ್ಯೆ ಬಳುವಳಿ ದಶಕ ಗರಿಷ್ಠ? ಇದು ಆವಾಗಿಂದದ ನಮ್ಮದು 2011ರ ಜನಗಣತಿ ಪ್ರಕಾರ ನೋಡಬೇಕಾಗತ್ತೆ. ಯಾಕಂದರೆ ಇಲ್ಲಿವರೆಗೂ ಜನಗಣತಿ ನಮ್ಮದು ನ್ಯಾಷನಲ್ ಲೆವೆಲು ಆಗಿಲ್ಲ. ಓಕೆ, ಇಲ್ಲಿವರೆಗೂ ಎಷ್ಟು 50 ಪ್ರಶ್ನೆಗಳನ್ನು ನೋಡಿದ್ದೀವಿ. ಇನ್ನೂ 50 ಪ್ರಶ್ನೆಗಳನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.